ಹೇ ಗೈಸ್, ಇವತ್ತಿಂದ ಕಾಂಟ್ರಾಕ್ಟ್ ಬೇಸ್ಡ್ ಡ್ರಾಮಾನ ನೋಡೋಣ. ಹಾಗೆ ಈ ಡ್ರಾಮಾನು ಕಾಂಟ್ರಾಕ್ಟ್ ಮ್ಯಾರೇಜ್ ಬಗ್ಗೆನೇ. ಈ ಡ್ರಾಮಾ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತಂತ ಭಾವಿಸ್ತೀನಿ. ಈ ಡ್ರಾಮಾ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಹೊಸ ಡ್ರಾಮಾಸ್ ಮತ್ತು ಮೂವೀಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ನನ್ನ ಈ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸರಿ, ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ಈ ಎಪಿಸೋಡ್ ಸ್ಟಾರ್ಟಿಂಗ್ ಸೀನಲ್ಲಿ ಇಬ್ಬರು ಕಪಲ್ಸ್ನ ತೋರಿಸ್ತಾರೆ. ಅವರಿಬ್ಬರು ಮದುವೆ ಆಗ್ತಿರ್ತಾರೆ. ಹಾಗೆ ಅವರಿಬ್ಬರು ಬೇರೆ ಯಾರು ಅಲ್ಲ, ಈ ಡ್ರಾಮದ ಹೀರೋ ಮತ್ತು ಹೀರೋಯಿನ್. ಹೀರೋನು ಕೇಳ್ತಾನೆ ಅವಳ ಹತ್ರ, ನಿನಗೆ ಓಕೆ ತಾನೇ ಮದುವೆಗೆ ಅಂದಾಗ ಅವಳು ಹ್ಞೂ ನನಗೆ ಓಕೆನೆ ಅಂತ ಹೇಳ್ತಾಳೆ. ಹಾಗೆ ಕಟ್ ಮಾಡಿದ್ರೆ ಇವಳು ಎಕ್ಸ್ ಇವಳಿಗೆ ಮೋಸ ಮಾಡಿಬಿಟ್ಟಿರ್ತಾನೆ. ಅವಳಂತೂ ಅವ್ನ ಫೋಟೋನ ನೋಡಿ ತುಂಬ ಫೀಲ್ ಪಡ್ತಿರ್ತಾಳೆ. ನನಗೆ ಈ ರೀತಿ ಮೋಸ ಮಾಡಿಬಿಟ್ನಲ್ಲ ಅಂತ ಯೋಚಿಸ್ತಾಳೆ. ಆ ಟೈಮ್ಗೆ ಇವರಿಬ್ಬರದ್ದು ಎಂಗೇಜ್ಮೆಂಟ್ ಲೆವೆಲ್ಗೆಲ್ಲ ಹೋಗುತ್ತೆ. ಆದರೆ ಅವನೇ ಇವಳನ್ನ ಬ್ರೇಕಪ್ ಮಾಡಿ ಹೋಗ್ಬಿಟ್ಟಿರ್ತಾನೆ. ಆಮೇಲೆ ಅವಳ ಫೋನ್ಗೊಂದು ಮೆಸೇಜ್ ಬರುತ್ತೆ. ಅವಳು ಓಪನ್ ಮಾಡಿ ನೋಡಿದಾಗ ಅದರೊಳಗೆ ಡೇಟಿಂಗ್ ಆ್ಯಪ್ ಇರುತ್ತಲ್ಲ, ಅದರೊಳಗಿನ ಮೆಸೇಜ್ ಬಂದಿರುತ್ತೆ. ಈ ರೀತಿ ನನಗೊಂದು ಹೆಣ್ಣು ಬೇಕು, ಹಾಗೆ ಆ ಹೆಣ್ಣು ಯಾರಾದರೂ ಇರಲಿ, ನನಗದ್ರ ಬಗ್ಗೆ ಎಲ್ಲ ಚಿಂತೆ ಇಲ್ಲ. ನೀವೆಲ್ಲಾದರೂ ಕೆಲಸ ಮಾಡಿರಿ, ಎಲ್ಲಾದರೂ ಇರಿ, ಅದ್ರ ಬಗ್ಗೆ ಎಲ್ಲ ನನಗೇನು ಚಿಂತೆ ಇಲ್ಲ. ಬರೀ ನನಗೆ ಹೆಣ್ಣು ಬೇಕು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಅವನು ತನ್ನ ಪ್ರೊಫೈಲೆಲ್ಲ ಹಾಕೊಂಡಿರ್ತಾನೆ. ಇದನ್ನು ನೋಡಿಬಿಟ್ಟು ಹೀರೋಯಿನ್ ಯೋಚಿಸ್ತಾಳೆ, ಮದುವೆ ಅಂದರೆ ಏನು ಅನ್ಕೊಬಿಟ್ಟವನು ಇವನು, ಮದುವೆ ಅಂದರೆ ಅದು ಪ್ರೀತಿಯಿಂದ ಮಾಡೋದು ಮದುವೆ ಅಂತ ಅವಳು ಯೋಚಿಸ್ತಾಳೆ. ಆಮೇಲೆ ಇವಳು ತನ್ನ ಎಕ್ಸ್ನ ರಿವೆಂಜ್ ತಗೊಳ್ಳೋದ ಅಂತ ಇವಳು ನಾನು ಇಂತಕ್ಕೆ ಮದುವೆ ಮಾಡ್ಕೋಬಾರ್ದು, ನಾನು ಸುಮ್ಮನೆ ಇವನ್ನ ಮದುವೆ ಮಾಡ್ಕೋಬೋದಲ್ವಾ ಅಂತ ಯೋಚಿಸ್ತಾಳೆ. ಆಮೇಲೆ ಇವಳು ಅವನಿಗೆ ಮೆಸೇಜ್ ಮಾಡ್ತಾಳೆ. ಹಾಗೆ ಇವರಿಬ್ಬರು ಜಾಸ್ತಿ ದಿವಸ ಏನು ಮೀಟ್ ಆಗಿರಲ್ಲ, ಒಂದು 2-3 ಟೈಮ್ ಅಷ್ಟೇ. ಅವಳು ಅದನ್ನು ವಾಯ್ಸ್ ಓವರಲ್ಲೇ ಹೇಳ್ತಾಳೆ, ಈ ರೀತಿ ನಾವಿಬ್ಬರು 2-3 ಟೈಮ್ ಅಷ್ಟೇ ಮೀಟ್ ಆಗಿರ್ತೀವಿ, ಅಷ್ಟೊತ್ತಿಗೆ ನಾವು ಮದುವೆ ಮಾಡ್ಕೊಳ್ತಿದ್ದೀವಿ ಅಂತಲೂ ಹೇಳ್ತಾಳೆ. ಆಗ ಅಲ್ಲಿರೋ ಫೋಟೋಗ್ರಾಫರ್ ಹೇಳ್ತಾರೆ, ಈ ರೀತಿ ಅವರಿಗೆ ಫೋರ್ಹೆಡ್ಡಲ್ಲಿ ಕಿಸ್ ಮಾಡಿ ಅಂದಾಗ ಹೀರೋನು ಅಂತಾನೆ, ಸರಿ ಇರು, ನಾನು ನಾಟಕ ಮಾಡೋ ರೀತಿ ನಟಿಸ್ತೀನಿ ಅಂತ ಹೇಳ್ತಾನೆ. ಆಗ ಫೋಟೋಗ್ರಾಫರು ರಿಯಲ್ ಕೊಡಿ ಸರ್ ಅಂತ ಕೇಳಿದಾಗ ಹೀರೋನು ಏನೋ ಮಾಡೋಕ್ಕೆ ಗತಿ ಇಲ್ದಾನೆ ಅವನು ಅವಳಿಗೆ ನಿಜವಾಗ್ಲೂ ಫೋರ್ಹೆಡ್ಡಲ್ಲಿ ಕಿಸ್ ಮಾಡಿಬಿಡ್ತಾನೆ. ಅವಳು ಶಾಕಾಗಿ ನೋಡ್ತಾಳೆ, ಹೀರೋನು ಶಾಕಾಗಿ ನೋಡ್ತಾನೆ, ಏನೋ ಮಿಸ್ಸಾಗಿ ಕೊಟ್ಬಿಟ್ಟೆ ಅಂತ. ಅವರಿಬ್ಬರು ಹಾಗೆ ತನ್ನ ಖುಷಿಯಾಗಿ ಮದುವೆ ಆಯ್ತಾರೆ. ಹಾಗೆ ಈ ಕಡೆ ಬಂದರೆ ಅವರಿಬ್ಬರು ಹೊಸ ಮನೆಗೆ ಬಂದಿರ್ತಾರೆ. ಹೀರೋಯಿನ್ ತಂದು ಐಟಮ್ಸ್ ಎಲ್ಲನೂ ಎತ್ತು ಮಡಗಿಸಿರ್ತಾಳೆ ಹೊಸ ಮನೆಯಲ್ಲಿ. ಆ ಟೈಮ್ಗೆ ಹೀರೋನು ಬಂದ್ಬಿಟ್ಟು ಹೇಳ್ತಾನೆ, ಈ ರೀತಿ ನಾನು ನಿನಗೋಸ್ಕರ ಸ್ವಲ್ಪ ತಿಂಡಿಗಳನ್ನ ತಗೊಬಂದಿದ್ದೀನಿ, ಬಾ ಡಿನ್ನರ್ನ ಮುಗಿಸ್ಕೊಳ್ಳೋದ ಅಂತ ಕರೀತಾನೆ. ಹಾಗೆ ಅವರಿಬ್ಬರು ಕೂತ್ಕೊಂಡು ಊಟನೂ ಮಾಡ್ತಿರ್ತಾರೆ. ಆವಾಗ ಅವಳು ಕೇಳ್ತಾಳೆ, ಈ ರೀತಿ ನಮ್ಮ ಅಪ್ಪ ಅಮ್ಮ ಏನು ಅಂದ್ಕೊಳ್ತಾರೋ, ನಾನು ಅವ್ರ ಹತ್ರ ಕೇಳದೆ ಬೇರೆ ಮದುವೆ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಆಮೇಲೆ ಅವಳು ವಾಯ್ಸ್ ಓವರಲ್ಲಿ ಹೇಳ್ತಾಳೆ, ಈ ರೀತಿ ಪ್ರೀತಿ ಇಲ್ದೇ ಮದುವೆ ಆಗೋದು ಒಂದು ರೀತಿ ಆಕ್ವರ್ಡಾಗಿ ಫೀಲ್ ಆಗುತ್ತೆ ಅಂತಲೂ ಹೇಳ್ತಾಳೆ. ಆಗ ಹೀರೋನು ಅಂತಾನೆ, ಈ ರೀತಿ ನೀನೇನು ನಿನಗೆ ಮೋಸ ಮಾಡಿರೋನ ನೀನು ಮದುವೆ ಆಗಿಲ್ವಲ್ಲ, ನೀನು ನನ್ನ ಮದುವೆ ಆಗಿದ್ಯಾ ಆಯಿತಾ, ನಾನಂತೂ ಯಾವುದೇ ಕಾರಣಕ್ಕೂ ನಿನ್ನ ಹರ್ಟ್ ಮಾಡಲ್ಲ, ನಾನು ನಿನ್ನ ಚೆನ್ನಾಗೇ ನೋಡ್ಕೊಳ್ತೀನಿ. ನಮ್ಮದು ರಿಲೇಷನ್ಶಿಪ್ ಆ ರೀತಿಯೆಲ್ಲ ಏನಿಲ್ಲ. ನೀನೇನು ನಿನ್ನ ಮೋಸ ಮಾಡಿರೋನ ಮದುವೆ ಆಗಿಲ್ಲ, ನಿಮ್ಮ ಅಪ್ಪ ಅಮ್ಮ ಏನೂ ಅಂದ್ಕೊಳ್ಳಲ್ಲ ಬಿಡು, ನಿಮ್ಮ ಅಪ್ಪ ಅಮ್ಮ ನಿನ್ನ ಸಿಚುಯೇಷನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಅವನು ಹೇಳ್ತಾನೆ. ಆಗ ಹೀರೋಯಿನ್ ಅಂತಾಳೆ, ಇಲ್ಲ ನಾವಿಬ್ಬರು ಈ ರೀತಿ ಕಾಂಟ್ರಾಕ್ಟ್ ಮದುವೆ ಮಾಡ್ಕೊಂಡಿರೋದು ಅವ್ರು ಕಂಡುಹಿಡಿದ್ರೆ ಅವ್ರಿಗೆಷ್ಟು ಹರ್ಟ್ ಆಗುತ್ತೆ ಅಂತಲೂ ಹೇಳ್ತಾಳೆ. ಆಗ ಹೀರೋನು ಸಮಾಧಾನ ಮಾಡಿಸ್ತಾನೆ. ಈ ಕಡೆ ಅವಳು ತನ್ನ ವೆಡ್ಡಿಂಗ್ ಫೋಟೋಸೆಲ್ಲ ನೋಡ್ತಾಳೆ. ಹೀರೋನು ತನ್ನ ಫೋನಲ್ಲಿ ಏನೋ ನೋಡಿ ಫೀಲ್ ಮಾಡಿಸಿರ್ತಾನೆ, ಅದೇನು ಫೀಲ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಹಾಗೆ ನೆಕ್ಸ್ಟ್ ಡೇ ಆಗಿರುತ್ತೆ. ಹೀರೋಯಿನ್ ಫುಲ್ಲು ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿಯಾಗಿರ್ತಾಳೆ. ಆಮೇಲೆ ಹೀರೋನು ಅವಳಿಗೋಸ್ಕರ ಕಾಫಿ ಎಲ್ಲ ಮಾಡಿ ಮಡಗಿರ್ತಾನೆ. ಅವರಿಬ್ಬರು ಕಾಫಿ ಎಲ್ಲ ಕುಡಿದು ಅವನಂತೂ ಕೆಲ್ಸಕ್ಕೆ ಟೈಮ್ ಆಗೋಯಿತು, ಸರಿ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಅಲ್ಲಿಂದ ಹೋಗ್ತಾನೆ. ಆಗ ಹೀರೋಯಿನ್ ತನ್ನ ಮನಸ್ಸಲ್ಲಿ ಮತ್ತೆ ಅಂದ್ಕೊಳ್ತಾಳೆ, ಈ ರೀತಿ ನಮ್ಮಿಬ್ಬರಿಗೂ ಒಬ್ಬರ ಬಗ್ಗೆ ಒಬ್ರಿಗೇನು ಸರಿಯಾಗೇ ಗೊತ್ತಿಲ್ಲ, ಅದ್ರಾಗೂ ನನಗೆ ಯಾವ ತಿಂಡಿ ಇಷ್ಟ, ನಾವಿಬ್ಬರು ಎಲ್ಲಿ ಕೆಲಸ ಮಾಡ್ತಿದ್ದೀವಿ ಅದೇನು ಅಂದರೆ ಏನು ಯಾರೊಬ್ರಿಗೂ ಗೊತ್ತಿಲ್ಲ ಅಂತ ಅವಳು ವಾಯ್ಸ್ ಓವರಲ್ಲಿ ಕೇಳಿಸುತ್ತೆ. ಹಾಗೆ ಅವಳು ಕೆಲ್ಸಕ್ಕೂ ಹೋಗಿರ್ತಾಳೆ. ಕೆಲಸದಲ್ಲೇ ಅವಳು ಕೆಲಸ ಮಾಡ್ತಿರ್ಬೇಕಾದಾಗ ಅವ್ರ ಮ್ಯಾನೇಜರ ಫ್ರೆಂಡ್ ಅವ್ರು ಬಂದುಬಿಟ್ಟು ಅವಳ ಜೊತೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಆಗ ಅವ್ರು ಅಂತಾರೆ, ನಾವು ಅಂದ್ಕೊಂಡ್ವಿ ನಿಮ್ಮ ಮದುವೆ ಈ ವರ್ಷದೊಳಗೆ ಆಗೋಗುತ್ತೆ, ಆ ರೀತಿಯೆಲ್ಲ ಅಂದ್ಕೊಂಡ್ವಿ, ಆದರೆ ಇವಾಗ ಗೊತ್ತಾಯಿತು ನಿಮ್ಮಿಬ್ಬರದು ಎಂಗೇಜ್ಮೆಂಟೇ ಮುರಿದೋಯ್ತಂತೆ, ಬ್ರೇಕ್ ಆಗೋಯ್ತಂತೆ. ಸರಿ ಬಿಡಿ, ಏನೂ ಆಗಲ್ಲ ಅಂತ ಅವಳ ಹತ್ರ ಹೇಳ್ತಾನೆ. ಆಗ ಅವಳು ಸರಿ ಬಿಡು, ನಾನು ಮದುವೆ ಆಗಿರೋದು ಯಾರಿಗೂ ಹೇಳೋದು ಬೇಡ ಅಂತ ಅಂದ್ಕೊಳ್ತಾಳೆ. ಆಗ ಅವನು ಇವಳು ಕಾಳಾಗ್ತಾನೆ ಅನಿಸುತ್ತೆ, ನನ್ನ ಜೊತೆಗೆ ಡಿನ್ನರಿಗೆ ಬರ್ತೀರಾ ಅಂತ ಕೇಳಿದಾಗ ಅವಳು ದಯವಿಟ್ಟು ಇವತ್ತು ನಾನು ಬೇಗ ಹೋಗಬೇಕಂತ ಅಲ್ಲಿಂದ ಹೊರಡ್ತಾಳೆ. ಹಾಗೆ ಈ ಕಡೆ ನೋಡಿದ್ರೆ ಅವಳು ಜೋಡಿಯಾಗಿರೋ ಕಪ್ನ ಹುಡುಕ್ತಿರ್ತಾಳೆ, ಮನೆಗೆ ತೊಗೊಂಡೋಗಿ ಮಡಗದ ಅಂತ. ಅವಳು ಈ ರೀತಿ ಹುಡುಕ್ಬೇಕಾದಾಗ ಒಂದು ಕಪ್ನ ನೋಡ್ತಾಳೆ. ಅವಳು ತನ್ನ ಎಕ್ಸಿಗೂ ಇದೇ ರೀತಿ ಕಪ್ನ ಇಸ್ಕೊಟ್ಟಿರ್ತಾಳೆ. ಅದು ಜ್ಞಾಪನಕ್ಕೆ ಬರುತ್ತೆ. ಅದೇ ಟೈಮ್ಗೆ ಅವಳ ಎಕ್ಸು ಆ ಜಾಗಕ್ಕೆ ಬರ್ತಾನೆ. ಅವಳಿಗಂತೂ ಫುಲ್ಲು ಶಾಕು, ಏನಪ್ಪ ಇವನು ಇಲ್ಲೇನು ಮಾಡ್ತಾನೆ ಅಂತ. ಆಗ ಅವನು ಅಂತಾನೆ,
ಸರಿ ಬಿಡು, ನಾವು ಇನ್ಮೇಲೆ ಫ್ರೆಂಡ್ಸ್ ಆಗಾದರೂ ಇರೋದಾ ಏನಂತೀಯ ಅಂದಾಗ ಅವಳು ಇಲ್ಲ ಆಗಲ್ಲ ಅಂತಾಳೆ. ಆಗ ಅವನು ಏನು ಹೇಳ್ತಿದ್ಯಾ, ನಾವು ಜಸ್ಟ್ ಫ್ರೆಂಡ್ಸ್ ಆಗಾದರೂ ಮೀಟ್ ಆಗೋದಾ ಅಂತ ಅವನು ಅವಳ ಶೋಲ್ಡರ್ ಮೇಲೆಲ್ಲ ಕೈ ಇಡ್ತಾನೆ. ಅದೇ ಟೈಮ್ಗೆ ಯಾರೊಬ್ರು ಬಂದ್ಬಿಟ್ಟು ಅವ್ನ ಕೈನ ಎತ್ತು ಮಡಚಿ ಹೊಡೆದಾಕ್ಬಿಡ್ತಾರೆ. ಅದು ಯಾರೂ ಅಲ್ಲ, ಹೀರೋನೇ. ಆಗ ಹೀರೋನು ಬಂದ್ಬಿಟ್ಟು ಅಂತಾನೆ ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ನೀನೆಂತಕ್ಕೆ ಅವಳಿಗೆ ಒತ್ತಾಯ ಮಾಡ್ತೀಯಾ ಅಂದಾಗ ಅವನಿಗಂತೂ ಹೀರೋ ಗೊತ್ತೈತಿ ಅನಿಸುತ್ತೆ. ನೀನೇನು ಮಾಡ್ತಿದ್ಯಾ ಇಲ್ಲಿ ಅಂತ ಹೀರೋನ ಕೇಳ್ತಾನೆ. ಆಮೇಲೆ ಹೀರೋಯಿನ್ ಹತ್ರನೂ ಕೇಳ್ತಾನೆ, ನಿನಗೆ ಇವ್ನು ಗೊತ್ತಾ ಅಂದಾಗ ಹೀರೋ ನನ್ನ ಹೆಂಡ್ತಿ ಅವಳು, ನೀನು ನನ್ನ ಹೆಂಡ್ತಿನ ಟಚ್ ಮಾಡಬೇಡ, ಇನ್ನೊಂದು ಸತಿ ಅವಳ ಹೆಸರು ನೀನು ಕರೆದು ಹೇಳಬೇಡ, ಆಮೇಲೆ ಅವಳ ಜೊತೆಗೆ ಕ್ಯಾಶುವಲ್ ಆಗು ಬಿಹೇವ್ ಮಾಡಬೇಡ ಮೋಸ್ಕರ ಅಂತ ಅವನ ಹತ್ರ ಹೇಳ್ತಾನೆ. ಆಗ ಹೀರೋಯಿನ್ ಬಂದ್ಬಿಟ್ಟು ನಾವಿಬ್ಬರು ಮದುವೆ ಆದ್ವಿ ಅಂತಲೂ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ಎಕ್ಸ್ ಬಾಯ್ ಫ್ರೆಂಡ್ಗೂ ಓ ಹೌದಾ ಅಂತ ಅವ್ನಿಗೆ ಸ್ವಲ್ಪ ಬೇಜಾರಾಗುತ್ತೆ. ಆಗ ಅವನಂತಾನೆ ನನಗೆ ನೀವಿಬ್ಬರು ಮದುವೆ ಆಗಿರೋದು ಗೊತ್ತಿಲ್ಲ ಅಂದ್ಬಿಟ್ಟು ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ಹೀರೋಯಿನ್ಗೂ ಸ್ವಲ್ಪ ರಿಲೀಫಾಗಿ ಫೀಲ್ ಆಗ್ತಿರುತ್ತೆ. ಆಗ ಹೀರೋ ನನಗೂ ಕೆಲಸ ಐತೆ ನಾನು ಹೋಗ್ತೀನಿ ಸರಿ ಬಾಯ್ ಅಂದ್ಬಿಟ್ಟು ಅವನು ಅಲ್ಲಿಂದ ಹೋಗ್ತಾನೆ. ಅವಳಂತೆ ಹೀರೋಗೋಸ್ಕರ ಏನಾದರೂ ಅಡುಗೆ ಪ್ರಿಪೇರ್ ಮಾಡೋದಾ ಅಂತ ತರಕಾರಿ ಎಲ್ಲ ಇಸ್ಕೊಂಡೋಗಿ ಅಡುಗೆನ ಮಾಡ್ತಿರ್ತಾಳೆ ನೈಟು. ಅದೇ ಟೈಮ್ಗೆ ಹೀರೋನು ಕೆಲಸದಿಂದ ಮನೆಗೆ ಬರ್ತಾನೆ. ಅವನು ಅವಳಿಗೋಸ್ಕರ ಏನೋ ಒಂದು ಬಂದಿರ್ತಾನೆ. ಆಗ ಅವನು ಅಂತಾನೆ ಸರಿ ಬಿಡು, ಇದನ್ನು ನಾವು ನಾಳೆ ತಿನ್ನೋದಾ ಅಂತ ಹೇಳಿ ಅವಳು ಮಾಡಿದ್ಲಲ್ಲ ಅವನಿಗೋಸ್ಕರ ಅಡುಗೆ ಅದನ್ನು ತಿಂತಿರ್ತಾನೆ. ಆಗ ಅವಳು ಅಂತಾಳೆ ಇವತ್ತು ಮಾಡಿದ್ದಕ್ಕೆಲ್ಲ ಧನ್ಯವಾದಗಳು ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆಗ ಹೀರೋ ನಾನು ನಿನಗೆ ಮಾಡಿದೆ ಇನ್ಯಾರಿಗೆ ಮಾಡಲಿ, ನಾನು ಹೇಗಿದ್ರು ನಿನ್ನ ಹಸ್ಬೆಂಡ್ ಅಲ್ವಾ ಅಂತ ಅವಳ ಹತ್ರ ಹೇಳ್ತಾನೆ. ಆಗ ಅವಳಿಗಂತೂ ಫುಲ್ಲು ಶಾಕ್, ಏನಪ್ಪ ಈ ರೀತಿ ಹೇಳ್ತಾನೆ ಅಂತ. ಆಗ ಅವಳು ಅಂತಾಳೆ ನಾನು ಮಾಡಿರೋ ಅಡುಗೆ ಏನು ತುಂಬ ಖಾರವಾಗೈತೆ ಅಂದಾಗ ಅವನು ಇಲ್ಲ ಇಲ್ಲ ಅಂತಾನೆ. ನಿಜ ಹೇಳ್ಬೇಕಂದ್ರೆ ಅದು ಫುಲ್ಲು ಖಾರವಾಗಿರುತ್ತೆ. ಆಗ ಅವಳು ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಇವನೆಷ್ಟು ಚೆನ್ನಾಗವನೆ ಅಲ್ವಾ, ನಮ್ಮಿಬ್ಬರಿಗೂ ಒಬ್ರ ಬಗ್ಗೆ ಒಬ್ರಿಗೆ ಗೊತ್ತಿಲ್ಲ, ಆದರೂ ಇವ್ರು ನನ್ನ ಹಸ್ಬೆಂಡ್ ಅಂತ ಅವಳು ಮನಸ್ಸಲ್ಲೇ ಯೋಚಿಸ್ತಾಳೆ. ಆಗ ಅವಳಿಗೆ ಅವನ ನೆನೆಸ್ಕೊಂಡಾಗೆಲ್ಲ ಒಂದು ರೀತಿ ಬಟರ್ಫ್ಲೈ ಆದಂಗೆ ಆಗ್ತಿರುತ್ತೆ. ನೆಕ್ಸ್ಟ್ ಡೇನೂ ಆಗಿರುತ್ತೆ. ಇವಳು ವರ್ಕಿಗೆ ಹೋಗಿರ್ತಾಳೆ. ಲಿಫ್ಟ್ ಹತ್ಕೊಳ್ಳೋದಂತ ಅಲ್ಲಿ ವೆಯ್ಟ್ ಮಾಡ್ತಿರ್ತಾಳೆ. ಬರೀ ಹೀರೋ ಬಗ್ಗೆನೇ ಯೋಚಿಸ್ತಿರ್ತಾಳೆ. ನೋಡಿದ್ರೆ ಹೀರೋ ಅದೇ ಲಿಫ್ಟಲ್ಲೇ ಇರ್ತಾನೆ. ಇಬ್ರಿಗೂ ಶಾಕು, ಒಬ್ರಿಗೊಬ್ರು ನೋಡ್ಬಿಟ್ಟು. ಆಗ ಕಟ್ ಮಾಡಿದ್ರೆ ಲಿಫ್ಟಲ್ಲಿ ಇಬ್ಬರೂ ಪಕ್ಕದಲ್ಲಿ ನಿಂತಿರ್ತಾರೆ. ಆಮೇಲೆ ಲಿಫ್ಟ್ ಹಿಡಿದು ಬರಬೇಕಾದಾಗ ಅವ್ರು ಮಾತಾಡ್ಕೊಂಡು ಬರ್ತಾರೆ. ಎಂಥ ಸರ್ಪ್ರೈಸ್ ನೋಡಿ, ನಮ್ಮಿಬ್ರಿಗೂ ಎಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ನಾವಿಬ್ಬರು ಇದುವರೆಗೂ ಶೇರು ಮಾಡಿಲ್ಲ, ಏನು ಹೇಳ್ಕೊಂಡೇ ಇಲ್ಲ ಅಂತ ಅವರಿಬ್ಬರು ಮಾತಾಡ್ಕೊಂಡು ಬರ್ತಾರೆ. ಇದನ್ನು ಅವ್ರ ಕೆಲಸಗಾರರು ಇಬ್ಬರು ನೋಡಿಬಿಡ್ತಾರೆ. ಆಗ ಏನಪ್ಪ ಇಬ್ಬರು ಮಾತಾಡ್ತಾರೆ ಅಂತ ಅವ್ರು ಬಂದು ಅಂತಾರೆ ನಿನಗೆ ಇವ್ರು ಗೊತ್ತಾ ಅಂದಾಗ ಹೀರೋಯಿನ್ ಇಲ್ಲ ಅಂತಾಳೆ. ಆಗ ಹೀರೋ ಅಂತಾನೆ ಮ್ಯಾನೇಜ್ ಮಾಡ್ತಾನೆ, ಈ ರೀತಿ ನಾನು ಅವ್ರ ಹತ್ರ ಕೆಲಸದ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೇ ಅಂದ್ಬಿಟ್ಟು ಅವನು ಹೇಳ್ತಾನೆ ಸರಿ ನನಗೆ ಟೈಮ್ ಆಗೋಯ್ತು, ನಾನು ಇಲ್ಲಿಂದ ಹೊರಡ್ತೇನೆ ಅಂತ ಅವನು ಅಲ್ಲಿಂದ ಹೋಗ್ತಾನೆ. ಅವನು ಹೋಗ್ಬೇಕಾದಾಗ ಆ ಇಬ್ಬರು ಹುಡುಗಿಯರು ಕೇಳ್ತಾರೆ ನಿನಗೆ ಹೇಗೆ ಗೊತ್ತೋ ಅವರು ಹಾಗೆ ಹೀಗೆಲ್ಲ ಮಾತಾಡ್ತಿರ್ತಾರೆ. ಇಲ್ಲಿಗೆ ಫಸ್ಟ್ನೇ ಎಪಿಸೋಡ್ ಮುಗೀತು. ಹಾಗೆ ಯಾರಿಗೆಲ್ಲ ಈ ಡ್ರಾಮಾ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಬಾಯ್ ಗಾಯ್ಸ್.